ಇನ್ನು ಬೆಂಗಳೂರಲ್ಲಿ ಅಪರಾಧದ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ನಗರದ ಪೊಲೀಸ್ ಅಧಿಕಾರಿಗಳು ಫೀಲ್ಡ್ಗೂ ಕೂಡ ಹಿಡಿದಿದ್ದಾರೆ. ಈ ಒಂದು ರೌಡಿಗಳ ಮೇಲೆ ನಿಗಾ ಇಡುವುದಕ್ಕೋಸ್ಕರ ಮುಂದಾಗಿರುವಂತಹ ಈ ಒಂದು ಪೊಲೀಸರು ಈಗಾಗಲೇ ಬೆಂಗಳೂರಲ್ಲಿ ಹೆಚ್ಚುತ್ತಿವೆ ಅಪರಾಧ ಪ್ರಕರಣಗಳು. ಇದೇ ಒಂದು ಹಿನ್ನೆಲೆಯಾಗಿ ಈಗ ಮತ್ತೊಮ್ಮೆ ಫೀಲ್ಡ್ಗೆ ಇಳಿದಿರುವಂತಹ ನಗರ ಪೊಲೀಸ್ ಅಧಿಕಾರಿಗಳು ರೌಡಿಗಳ ಮೇಲೆ ನಿಗಾ ಇಡಲು ಮುಂದಾಗಿದ್ದಾರೆ. ನಗರದ ಪೊಲೀಸ್ ಅಧಿಕಾರಿಗಳು ಬೆಂಗಳೂರಿನಾದ್ಯಂತ ರೌಡಿಗಳ ಮನೆ ಮೇಲೆ ಈಗಾಗಲೇ ದಾಳಿಗಳನ್ನು ಕೂಡ ಮಾಡಲಾಗಿರುವಂತದ್ದು. ಆಯಾ ಸಬ್ ಡಿವಿಷನಲ್ ಮತ್ತು ಅಲ್ಲಿರುವಂತಹ ಎಸ್ಪಿಗಳು ಏನಿದ್ದಾರೆ ಆ ಒಂದು ಎಸ್ಪಿಗಳ ನೇತೃತ್ವದಲ್ಲಿ ಈ ಒಂದು ದಾಳಿಯನ್ನ ಮಾಡಲಾಗಿದೆ. ಹಲಸೂರು, ಬಾಣಸವಾಡಿ, ಇಂದಿರಾನಗರ, ಎಣ್ಣೂರು, ರಾಮಮೂರ್ತಿ ನಗರ ಸೇರಿ ಹಲವು ವ್ಯಾಪ್ತಿಗಳಲ್ಲಿ ಈ ಒಂದು ದಾಳಿಯನ್ನ ಮಾಡಲಾಗಿರುವಂತದ್ದು. ಈಗಾಗಲೇ ರೌಡಿಗಳ ಮನೆಯ ಮೇಲೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಏನು ದಾಳಿಯನ್ನ ಮಾಡಿದ್ದಾರೆ. ರೌಡಿಗಳ ಇತ್ತೀಚಿನ ಆಕ್ಟಿವಿಟಿ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ಮತ್ತು ದಾಳಿ ವೇಳೆ ವೆಪನ್ಸ್ ಸಿಕ್ಕಲ್ಲಿ ಆರ್ಮ್ಸ್ ಆಕ್ಟ್ ಕೂಡ ಆ ಒಂದು ಅಡಿಯಲ್ಲಿ ಕೇಸ್ ಅನ್ನ ಹಾಕಿರುವಂತದ್ದು. ಇನ್ನು ಬೆಂಗಳೂರಿನಲ್ಲಿ ರೌಡಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈ ಒಂದು ಹಿನ್ನೆಲೆಯಾಗಿ ನಗರದ ಪೊಲೀಸ್ ಅಧಿಕಾರಿಗಳು ಹಲವು ಕಡೆ ಆ ಒಂದು ರೌಡಿ ಶೀಟರ್ಗಳು ಯಾರ್ಯಾರೆಲ್ಲ ಇದ್ದಾರೆ ಆ ಒಂದು ರೌಡಿ ಶೀಟರ್ಗಳ ಮನೆ ಮೇಲೆ ದಾಳಿಯನ್ನ ಮಾಡಿರುವಂತದ್ದು. ಆ ಒಂದು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಅವರ ಮನೆಯಲ್ಲಿ ಅಥವಾ ಅವರ ಸ್ಥಳದಲ್ಲಿ ಏನಾದರೂ ವೆಪನ್ಸ್ಗಳು ಕಂಡ್ರೆ ಅವರನ್ನ ಕೂಡಲೇ ಅರೆಸ್ಟ್ ಕೂಡ ಮಾಡಲಾಗಿರುವಂತದ್ದು.